ಬಳಕೆ ಹಾಸನ ಇವರ ವತಿಯಿಂದ ದಿನಾಂಕ 24/7/2025 ದೊಡ್ಡ ಹೋಬಳಿ ಹಾರನಹಳ್ಳಿ ಗ್ರಾಮದ ಸೀತಾರಾಮು ಅವರ ಜಮೀನಿನಲ್ಲಿ ಮೆಕ್ಕೆಜೋಳ ಹಾಗೂ ಇತರ ಎಲ್ಲ ಬೆಳೆಗಳಲ್ಲಿ ನ್ಯಾನೋ ಯೂರಿಯಾ ಹಾಗೂ ನ್ಯಾನೋ ಡಿಎಪಿ ಇದರ ಬಳಕೆ ಬಗ್ಗೆ ಪ್ರಾತ್ಯಕ್ಷಿತೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾಳು ರೂಪದ ಯೂರಿಯಾ ಮತ್ತು ಡಿಎಪಿ ಬಳಕೆ ಬದಲಾಗಿ ದ್ರವ ರೂಪದ ನ್ಯಾನೋ ಯೂರಿಯಾ ಹಾಗೂ ಡಿಎಪಿಯನ್ನು ಬೆಳೆಗಳಿಗೆ ಸಿಂಪಡಣೆ ಮಾಡಿ ಬಳಕೆ ಮಾಡುವುದರಿಂದ ಬೆಳೆಗಳಲ್ಲಿ ಅಧಿಕ ಇಳುವರಿ ಪಡೆಯಬಹುದು ಎಂದು ತಿಳಿಸಲಾಯಿತು. 500 ml ನ್ಯಾನೋ ಯೂರಿಯಾವು 45 kg ಕಾಳು ರೂಪದ ಗೊಬ್ಬರಕ್ಕೆ ಸಮನಾಗಿದ್ದು, ಇದನ್ನು ಪರ್ಯಾಯವಾಗಿ ಬಳಸುವುದರಿಂದ ಯೂರಿಯಾದ ಕೊರತೆ ನೀಗಿಸಬಹುದಾಗಿದೆ ಎಂದು ತಿಳಿಸಿದರು. ನ್ಯಾನೋ ಯೂರಿಯಾ ಹಾಗೂ ಡಿಎಪಿಯನ್ನು ಡ್ರೋನ್ನಲ್ಲಿ ಸಿಂಪಡಣೆ ಮಾಡಿ ಅರಿವು ಮೂಡಿಸಲಾಯಿತು. ಕಾರ್ಯಕ್ರಮದಲ್ಲಿ ಉಪ ಕೃಷಿ ನಿರ್ದೇಶಕರು, ಸಹಾಯಕ ಕೃಷಿ ನಿರ್ದೇಶಕರು ಹಾಗೂ ಕೃಷಿ ಅಧಿಕಾರಿ, ರೈತ ಸಂಪರ್ಕ ಕೇಂದ್ರ ದುದ್ದ, ಎಲ್ಲ ಸಿಬ್ಬಂದಿ ವರ್ಗದವರು, ಕೋರಮಂಡಲ್ ಮತ್ತು ಐಎಫ್ಎಫ್ಸಿಒ ಕಂಪನಿಯ ತಾಂತ್ರಿಕ ಅಧಿಕಾರಿಗಳು ಹಾಗೂ ಕೃಷಿ ಕಾಲೇಜು ಕಾರೆಕೆರೆ ಇಲ್ಲಿನ ಅಂತಿಮ ವರ್ಷದ ಎಲ್ಲ ವಿದ್ಯಾರ್ಥಿಗಳು, ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಗ್ರಾಮದ ರೈತ ಬಾಂಧವರು ಭಾಗವಹಿಸಿದ್ದರು. ಸಿದ್ದರಾಮಯ್ಯ ಪುಸ್ತಕ ಕೆಲಸ ಮಾಡಿಸ್ಕೊಂಡು ನಾವು ಸುಮ್ಮನೆ ನೀವು ಫೋನ್ ಮಾಡಿ ಏನೋ ಅದಂಗೆ ಇದಂಗೆ ಮನಸ್ಸಡ ಕೆಳಗೆ. ಸರ್, ನನ್ನ ಹೆಸರು ಅನಿರುದ್ಧ್, ಅಂತಿಮ ವರ್ಷ ಕೃಷಿ ವಿದ್ಯಾರ್ಥಿ, ಕೃಷಿ ಮಹಾವಿದ್ಯಾಲಯ ಕಾರೆಕೆರೆ ಹಾಸನ. ಇಲ್ಲಿ ಕೃಷಿ ಇಲಾಖೆ ಅಧಿಕಾರಿಗಳಿಂದ ನಮ್ಗೆ ಡ್ರೋನ್ ಮೂಲಕ ಹೇಗೆ ಸಿಂಪಡಣೆ ಮಾಡಬಹುದಂತ ಗೊತ್ತಾಯ್ತು. ನ್ಯಾನೋ ಯೂರಿಯಾ ಹೇಗೆ 90% ಹೆಚ್ಚು ಸಸ್ಯಗಳಿಗೆ ಪೋಷಕಾಂಶಗಳನ್ನು ಒದಗಿಸುತ್ತದೆ. ಮತ್ತೆ ಕೇವಲ ಗಂಟೆಗಳ ಕಾಲ ನಾವು ಸಿಂಪಡಣೆ ಮಾಡೋ ಬದಲು ಕೇವಲ 5 ರಿಂದ 6 ನಿಮಿಷದಲ್ಲಿ ಹೇಗೆ 1 ಎಕರೆ ಜಮೀನನ್ನ ಇದ್ರ ಮೂಲಕ ಸಿಂಪಡಣೆ ಮಾಡಬಹುದಂತ ಗೊತ್ತಾಗಿದೆ. ಸರ್, ಇಲ್ಲಿ ಹೇಗೆ ಡ್ರೋನ್ ಸಿಂಪಡಣೆಯನ್ನ ಇನ್ನೂ ಹೆಚ್ಚು ಪ್ರಮಾಣದಲ್ಲಿ ರೈತರಿಗೆ ಶಿಫಾರಸ್ ಮಾಡಬಹುದು. ಮತ್ತೆ ನಾವು ಇನ್ನು ಇದರಿಂದ ಖರ್ಚು ಮತ್ತೆ ಸಮಯ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಉಳಿಸಬಹುದು ಅಂತ ಹೇಳ್ಬೋದು. ನನ್ನ ಹೆಸರು ಸೀತಾರಾಮು ಅಂತ, ಹಾರನಹಳ್ಳಿ, ಹಾಸನ ತಾಲೂಕು ದುದ್ದ ಹೋಬಳಿ. ಇಲ್ಲಿ ನಮಗೆ ಈ ಕೃಷಿ ತಂತ್ರಜ್ಞಾನದ ಬಗ್ಗೆ ಕೃಷಿ ಇಲಾಖಾಧಿಕಾರಿಗಳು ಮತ್ತು ಕೃಷಿ ಕಾಲೇಜಿನ ವಿದ್ಯಾರ್ಥಿಗಳು ಎಲ್ಲ ಸೇರಿ ನಮ್ಮ ಬೆಳೆಗೆ ಅತ್ಯಧಿಕ ಸಮಯದಲ್ಲಿ ಯೂರಿಯಾ ಸಿಂಪಡಣೆ ಮಾಡೋದು ಮತ್ತೆ ಔಷಧಿ ಸಿಂಪಡಣೆ ಮಾಡೋದು ಎಲ್ಲಾನು ಯಾವ ತರ ಮಾಡ್ಬೇಕು ಅಂತ ಹೇಳಿ ಎಲ್ಲರೂ ಬಂದು ರೈತರಿಗೆ ತಿಳಿಸ್ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ನಾವು ಈಗ ತಿಳ್ಕೊಳ್ಳೋದ್ರ ಬಗ್ಗೆ ನಾವು 1 ದಿವಸ ಮಾಡೋ ಕೆಲಸವನ್ನ ಈ ಡ್ರೋನ್ ಮುಖಾಂತರ 10 ನಿಮಿಷಕ್ಕೆ ಮಾಡ್ಬೋದು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದಾರೆ. ಇದನ್ನ ಎಲ್ಲರೂ ಉಪಯೋಗಿಸಬೇಕು ಅಂತ ನಾನು ಕಳಕಳಿಯಿಂದ ಬೇಡ್ತೀನಿ. ಈ ದಿನ ನಾವು ಹಾಸನ ತಾಲೂಕಿನ ದುದ್ದ ಹೋಬಳಿಯ ಹಾರನಹಳ್ಳಿ ಗ್ರಾಮದಲ್ಲಿದ್ದೀವಿ. ಈ ಒಂದು ಗ್ರಾಮದಲ್ಲಿ ರೈತರು ಮತ್ತು BSc ಕೃಷಿ ಕಾಲೇಜಿನ ಅಂತಿಮ ವರ್ಷದ ವಿದ್ಯಾರ್ಥಿಗಳೆಲ್ಲ ಮತ್ತೆ ಇಲಾಖೆ ಅಧಿಕಾರಿಗಳೆಲ್ಲ ಒಟ್ಟಾಗಿ ಸೇರಿದ್ದೀವಿ. ಈ ಸೇರಿದ ಉದ್ದೇಶ ಏನಪ್ಪಾ ಅಂತ ಅಂದ್ರೆ, ರೈತರ ಬೆಳೆದಿರುವಂತಹ ಬೆಳೆಗಳಲ್ಲಿ ಇಷ್ಟು ವರ್ಷ ನಾವು ಗೊಬ್ಬರವನ್ನ ಬಳಸ್ತಾ ಇದ್ದೋ, ಹರಳು ರೂಪದ ಗೊಬ್ಬರಗಳನ್ನ ಏನ್ ಬಳಸ್ತಾ ಇದ್ದೋ, ಅದಕ್ಕೆ ಬದಲಾಗಿ ನ್ಯಾನೋ ಯೂರಿಯಾ ಮತ್ತು ನ್ಯಾನೋ ಡಿಎಪಿನ ಡ್ರೋನ್ ಮೂಲಕ ಸಿಂಪಡಣೆ ಮಾಡಿ ಅದು ಯಾವ ರೀತಿ ಪರಿಣಾಮವನ್ನು ಬೀರ್ತದೆ ಅನ್ನೋದನ್ನ ರೈತರಿಗೆ ಮತ್ತೆ ವಿದ್ಯಾರ್ಥಿಗೆ ತಿಳಿಸ್ಕೊಡುವಂತ ಈ ಒಂದು ಕಾರ್ಯಕ್ರಮವನ್ನ ಏರ್ಪಡಿಸಿದ್ದೀವಿ. ಈ ದಿನ ನಾವು ಕೋರಮಂಡಲ್ ಮತ್ತು ಇಫ್ಕೋ ಸಂಸ್ಥೆಯ ಸಹಯೋಗದಲ್ಲಿ ಡ್ರೋನ್ ಮೂಲಕ ನಾವು ನ್ಯಾನೋ ಮತ್ತು ಡಿಎಪಿ ಯೂರಿಯಾವನ್ನ ಮುಖ್ಯವಾಗಿ ಮುಸ್ಕಿನ ಜೋಳ ಬೆಳೆಯಲ್ಲಿ ಮತ್ತು ಆಲೂಗಡ್ಡೆ ಬೆಳೆಯಲ್ಲಿ ಸಿಂಪಡಣೆ ಮಾಡಿದ್ದೀವಿ. ಈ ಒಂದು ಸಿಂಪಡಣೆಯ ಪರಿಣಾಮವನ್ನ ಒಂದು ರೆಗ್ಯುಲರ್ ಇಂಟರ್ವಲ್ ನಲ್ಲಿ ಅಂದ್ರೆ 5 ದಿವಸ 10 ದಿವಸಕ್ಕೆ ನಾವು ಯಾವ ರೀತಿ ಅದು ಪರಿಣಾಮವನ್ನು ಬೀರ್ತದೆ ಅನ್ನೋದನ್ನ ರೈತರಿಗೆ ತಿಳುವಳಿಕೆ ನೀಡೋದ್ರ ಮೂಲಕ ಏನ್ ನಾವು ಯೂರಿಯಾ ಗೊಬ್ಬರಕ್ಕೆ ಬೇಡಿಕೆ ಇದೆ,
ಲಭ್ಯ ಇಲ್ಲ, ಮತ್ತೆ ಬಲ್ಕ್ ಕ್ವಾಂಟಿಟಿಯಲ್ಲಿ ತರಬೇಕು, ಅದಕ್ಕಾಗುವಂತ ಖರ್ಚನ್ನ ಕಡಿಮೆ ಮಾಡಬೇಕು. ಈ ಎಲ್ಲಾ ದೃಷ್ಟಿಯಿಂದ ಈ ಒಂದು ಪ್ರಾತ್ಯಕ್ಷಿತೆಯನ್ನ ನಾವು ಈ ದಿನ ಏರ್ಪಡಿಸಿದ್ದೀವಿ. ಈ ಬಗ್ಗೆ ನಮ್ಮ ರೈತರು ಕೂಡ ಅನಿಸಿಕೆಯನ್ನ ವ್ಯಕ್ತಪಡಿಸ್ತಾರೆ. ಈ ನ್ಯಾನೋ ಯೂರಿಯಾ ಮತ್ತು ನ್ಯಾನೋ DAP ಯನ್ನ ಬಳಸುವ ಮುಖ್ಯ ಉದ್ದೇಶ ಏನಂತ ಅಂದ್ರೆ, ನಾವು ಬಳಸೋದು ಕಡಿಮೆ ಕ್ವಾಂಟಿಟಿ ಆದ್ರೂ ಪ್ರಮಾಣ ಆದ್ರೂ ಸಹ ಅದರ ಪರಿಣಾಮ ನಮ್ಮ ಮೂಟೆ ಗೊಬ್ಬರಕ್ಕಿಂತ ಜಾಸ್ತಿ ಇರ್ತದೆ ಅನ್ನೋದೇ ಮುಖ್ಯ ಉದ್ದೇಶ. ಅದನ್ನ ನಾವು ರೈತರಿಗೆ ತಿಳಿಸ್ಕೊಡ್ಬೇಕಾಗಿದೆ. ಆದ್ರಿಂದ ನಾನು ಎಲ್ಲ ರೈತ ಬಾಂಧವರಲ್ಲಿ ಈಗೇನ್ ನಾವು ಮೇಲು ಗೊಬ್ಬರವಾಗಿ ಯೂರಿಯಾ ಗೊಬ್ಬರವನ್ನ ಕೊಡ್ಬೇಕು, ಅದನ್ನ ಅಂಗಡಿ ಹೋಗಿ ಮೂಟೆಯಲ್ಲಿ ತರೋ ಬದಲು ಈ ನ್ಯಾನೋ ಮತ್ತು ಯೂರಿಯಾ ಮತ್ತು DAP ಏನ್ ಸಿಗುತ್ತೆ ಅದನ್ನ ತಗೊಬಂದು ನೀವು ಬೆನ್ನಿಗೆ ಕಟ್ಕೊಂಡು ಸ್ಪ್ರೇ ಮಾಡಿದ್ರು ಸರಿನೇ, ಅಥವಾ ಲಭ್ಯ ಇರುವಂತ ಡ್ರೋನ್ ಇವ್ರನ್ನ ಸಂಪರ್ಕ ಮಾಡಿದ್ರೆ ಅವರು ಕೂಡ ಬಂದು ಅತಿ ಕಡಿಮೆ ದರದಲ್ಲಿ ನಿಮ್ ಬೆಳೆಗೆ ಸ್ಪ್ರೇ ಮಾಡ್ಕೊಡ್ತಾರೆ. ಈ ಒಂದು ಪದ್ಧತಿಯನ್ನ ಅಳವಡಿಸ್ಕೊಳ್ಬೇಕು ಅಂತ ನಾನು ರೈತ ಬಾಂಧವರಲ್ಲಿ ಮನವಿ ಮಾಡ್ತೀನಿ. ನನ್ನ ಹೆಸರು ಅಶೋಕ ಅಂತ, ಉಪ ಕೃಷಿ ನಿರ್ದೇಶಕರಾಗಿ ಹಾಸನ ಉಪವಿಭಾಗದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರ್ತೇನೆ.